ಸ್ಕ್ವಾಡ್ ಒಬ್ಬ RFO ಹೇಳ್ತಾನೆ, ನನಗೆ ಹೇಳ್ತಾನೆ ಸರ್ 1.5 ಲಕ್ಷ ರೂಪಾಯಿ ಆಗುತ್ತೆ ಅದ್ರ ವ್ಯಾಲ್ಯೂ ಅವನದೊಂದು ಪ್ರಾಪರ್ಟಿ, ನೀನೇ ವ್ಯಾಲ್ಯೂ ಲೆಕ್ಕ ಹಾಕೋದೇ ಇಲ್ಲ, ಇಲ್ಲ ಕೋರ್ಟಿಗೆ ಹಾಕೋದಿಲ್ಲ, ಅವ್ನು ಮನೆ ಕಟ್ಟಬೇಕಲ್ಲ, ಮನೆ ಕಳ್ಕೊಂಡಿದ್ದಾನೆ. ಇಷ್ಟು ಹಿಂಸೆ ಕೊಡ್ತಾರೆ ನ್ಯಾಯ. ಇವ್ರಿಗೆ ಯಾರ್ಯಾರು ಏನಾದ್ರು ಹೇಳದೆ ಇದ್ರೆ ಬಹಳ ಕಷ್ಟ. ಹೇಳಿದ್ರೆ ಏನಾಯ್ತು ಅಂತ ಗೊತ್ತಿಲ್ಲ. ಸುಮ್ಮನೆ ಇವರೆಲ್ಲ ಫೀಲ್ಡ್ ಲೆವೆಲ್ ಅಲ್ಲಿ ಈಗ ಹಿಂಸೆ. ನಾವು ಮನೆ ಮುಖ್ಯಮಂತ್ರಿ ಒಂದೇ ತಾರೀಕು ಇದನ್ನ ನಮ್ಗೆ ಯಾವ್ದೇ ಕಾರಣಕ್ಕೂ ಎಕ್ಸ್ಕ್ಯೂಸ್ ಬೇಡ, ಈಗೆಲ್ಲ ರೆಡಿ ಆಗ್ತದೆ. ಯಾವತ್ತು ನಿಮ್ದೆಲ್ಲ ಕೆಲಸ ಮುಗಿಸಿದ್ರೆ ನೀವು ಆಚೆ ಹೋಗ್ತೀರಾ ಇವತ್ತು ಹೇಳಿ, ಯಾವತ್ತು ಹೇಳ್ಬೇಕಿಲ್ಲ. ಇಟ್ಸ್ ನಾಟ್ ಅಲೌಡ್. ಇವಾಗ 1 ತಿಂಗಳಾಯ್ತು ಟೆಂಡರ್ ಆಗಿ, ಎಲ್ಲ ಕೆಲಸ ಬೇಕು ಅಂತ ಹೇಳಿ ಹೇಳ್ತಾ ಇರ್ತೀವಿ. ಇಲ್ಲ ಹಂಚ್ಕೊಂಡು ಕುತ್ಕೊಳ್ಳೋದಕ್ಕೆ ನಮ್ಗೆ ತಲೆ ಕೆಟ್ಟಿದ್ದಾರೆ. ಈಗ ಹೇಳಿ ಯಾವಾಗ ಮುಗಿಸ್ತೀರಾ? ನೀವು ನನಗೆ ಫೋನ್ ಮಾಡ್ಬೇಕು. ಐ ಗಿವ್ ಯು ಟೈಮ್ ಟ್ಯೂಸ್ಡೇ, ಮಂಗಳವಾರ ಬೆಳಗ್ಗೆ ನನಗೆ ಫೋನ್ ಮಾಡ್ಬೇಕು. ಇದನ್ನ ಎಕ್ಸ್ಕ್ಯೂಸ್. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ, ಅದಕ್ಕೋಸ್ಕರ ನಾವು ಕೇಳ್ತಾ ಇಲ್ಲ. ಎಲ್ಲಾ ಕೆಲಸನು ಇದೇ ತರ ತುಳಿತ ರೀತಿಯಲ್ಲಿ ಆಗ್ಬೇಕು. ನಿಮ್ಗೇನೋ ಒಂದು ಕಟಿಂಗ್ ಅಲ್ಲಿ ಹೆಚ್ಚು ಕಮ್ಮಿ ಇತ್ತು, ಟೈಮ್ ಆಯ್ತು, ಓಕೆ. ಕಟಿಂಗ್ ಮಾಡಿದ್ಮೇಲೆ ಮತ್ತೆ ಇವ್ರು ಕಟಿಂಗ್ ತಗೊಂಡು ಹೋಗೋದಕ್ಕೆ ಹಿಂಗ್ ಮಾಡ್ತಾರಲ್ರಿ. ಶಾಸಕರು ಫೋನ್ ಮಾಡಿ ನಿಮ್ ಸಬಾರ್ಡಿನೇಟ್ಸ್ ಫೋನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಡ್ಮಿನಿಸ್ಟ್ರೇಷನ್ ಏನಾಗಿದೆ ನಿಮ್ ಕಡೆ? ಅಲ್ಲ, ನೀವು ಕಟಾವ್ ಮಾಡ್ತೀರಾ, ಕಟಾವ್ ಪರ್ಮಿಷನ್ ಕೊಟ್ಮೇಲೆ ನಿಮ್ ಸಬಾರ್ಡಿನೇಟ್ಸ್ MLA ಫೋನ್ ಮಾಡ್ಬೇಕಾ? ಇರೋದು ಬೇರೆ ಕಾನೂನು 108 ತರ್ತಾರೆ. ನೋ, ದಿಸ್ ಇಸ್ ನಾಟ್ ಅಲೌಡ್. ನೋಡಿ DC ಅವರೇ ನಾನು ಹೇಳ್ತಾರೆ ಆಮೇಲೆ ನಾನ್ ಮೊನ್ನೆ ಸಖತ್ ಬೇಡ ಬಿಡಿ ವರ್ಡ್ಸ್ ಅಲ್ಲಿ ನಮ್ಮ ಸಾಗರದಲ್ಲೂ ಸುಹಾಸ್ ಗ್ರಾಮಾಂತರದಲ್ಲೂ ಕೂಡ ಕ್ಷೇತ್ರದಲ್ಲೂ ಆಗುತ್ತೆ. ಮನೆ ಮೇಲೆ ಇರ್ತಾವೆ, ಶಾಲೆ ಮೇಲೆ ಇರ್ತಾವೆ. ಅದನ್ನ ಮಕ್ಕಳನ್ನ ಶಾಲೆಗೆ ಎಲ್ಲಿ ನಮ್ಮ ಮನೇಲಿ ಕೂರಿಸ್ಕೊಡಕ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದನ್ನ ನೀವು ಮಳೆಗಾಲದಲ್ಲಿ ಅಷ್ಟರೊಳಗೇನೆ ಅಲ್ಲ ರೀ, ಅವ್ರಿಗೆ ಮಕ್ಕಳಿಲ್ಲ, ಅವ್ರ ಶಾಲೆಗೆ ಹೋದ್ರೆ ಮಕ್ಕಳಿಗೆ ಬಿದ್ದಿರ್ತಾರೆ, ಮಕ್ಕಳು ಕಳ್ಸಲ್ಲ. ಸರ್ಕಾರಿ ಶಾಲೆ ಕಳಿಸದೇ ಇರೋದು ಏನ್ ಗೊತ್ತಾ? ಇದೊಂದು ದರಿದ್ರ ಇದು. ನೋಡಿ, ನಾನು ಹೇಳ್ತಾ ಇದ್ದೀನಿ, ಈಗ ಈ ತರ ಎಕ್ಸ್ಕ್ಯೂಸಸ್ ಆಗಲ್ಲ. ಅದರ್ಸ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ವಿತ್ ಯು ಕೈಂಡ್ ಆಫ್ ಆಫೀಸರ್ಸ್. ನಮಗೆ ಗೊತ್ತಿಲ್ಲ ನಾವೇನ್ ಮಾಡ್ಬೇಕು, ಅನ್ಸ್ಕೊಂಡು ಕುತ್ಕೊಳ್ಳೋಕೆ ಆಗೋದಿಲ್ಲ. ಫಾರೆಸ್ಟ್ ಎಸ್ ವಿ ಹ್ಯಾವ್ ಇಶ್ಯೂಸ್, ಅಗ್ರಿ. ನೀವು ನಮ್ಮ ಕನ್ಸರ್ನ್ ತಗೊಳ್ದೆ ನೀವು ಒಂಥರ ನಿಮ್ದೇ ಆಗಿರ್ತಕ್ಕಂಥ ಯಾವ್ದೋ ಒಂದು ಸರ್ಕಾರ ಇದೆ ಅಂತ ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ನಾಟ್ ಅಲೌಡ್. ಬಟ್ ಒಬ್ರು ಶಾಸಕರು ಅದನ್ನ ಕ್ಲೀನ್ ಮಾಡೋದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ ಯಾವ ಲೆವೆಲ್ಗೆ ಹೋಗಿದೆ ನಿಮ್ಮ ಅಡ್ಮಿನಿಸ್ಟ್ರೇಷನ್? ನಾನು ಉತ್ತರ ಕೊಡ್ಬೇಕಾಗಿ ಆಗಲ್ಲ. ನೋಡಿ DC ಅವರು ಇದೆಲ್ಲ ನಾನು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಮಾಡೋದು has to be action taken ಆಗಲಿಲ್ಲ ಅಂದ್ರೆ ಏನಾದ್ರು ನೀವು ನೋಟಿಸ್ ಕೊಟ್ಟು ಏನಾದ್ರು ಮಾಡಿ ಹೈಯರ್ ಆಫೀಸರ್ ಆಗಲಿ ಯಾರಾದ್ರೂ ಆಗಲಿ ನೀವು ಮಾಡ್ಲಿಲ್ಲ ಅಂತ ಹೇಳ್ತೀನಿ. ತಲೆದಂಡ ಆಗ್ಲಿಲ್ಲ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ತಲೆದಂಡ ಆಗೋದಿಲ್ಲ. ಇದು ನಾನು ಯು ಹ್ಯಾವ್ ಟು ಚೇಂಜ್. ಮಾನ್ಯ ಅಧ್ಯಕ್ಷೆ, ಉಳಿದಾಗ ಅಲ್ಲಿ ಸುಮಾರಷ್ಟು ಸಾಮಾನ್ಯ ಮರ ಮತ್ತೆ ಅವರಿಗೆ ಹೊರದೋಗಿದೆ. ಒಂದು ಎಕರೆಯಲ್ಲಿ ಸುಮಾರು 100-150 ಮರಗಳೆಲ್ಲ ಹೊರದೋಗಿದೆ. ಅದ್ರಲ್ಲಿ ಸಾಮಾನ್ಯ ಮರ ಬಿದ್ದಿದ್ದು ಎಲ್ಲೆಲ್ಲಿ ಬಿದ್ದಿದ್ಯೋ, ಆ ತೆಂಗಿನ ಮರ ಬಿದ್ದಿದ್ಯೋ ಅದನ್ನೇ ಅಡಿಕೆ ಮಾಡ್ಕೊಂಡು ಹೋಗಿದೆ. ದಯವಿಟ್ಟು ನನ್ನ ಮನವಿ ಇಷ್ಟೇ, ಆ ಸಾಮಾನ್ಯ ಮರ ಕಡಿಯೋದಕ್ಕೆ ಮತ್ತೆ ಪರ್ಮಿಷನ್ ಆಡ ಮೂಡ ದಯವಿಟ್ಟು ಅವರು ಒದ್ದಾಡ್ತಾ ಇದ್ದಾರೆ. ಆ ಸಮಯದಲ್ಲಿ ಇದನ್ನ ದಯವಿಟ್ಟು ಸೀರಿಯಸ್ ಆಗಿ ಹೇಳಬೇಕು. ಅವ್ರೇ ಜಮೀನಲ್ಲಿ ಬಂದಿರೋದು, ಅವ್ರದೇ ಜಮೀನಲ್ಲಿ ಬಂದಿರೋದು, ಅವ್ರದೇ ಇರೋದು. ಹಾಗಾಗಿ ದಯವಿಟ್ಟು ಈಗ ಯಾವ್ದೋ ಒಂದು ಈ ತರ ಕೇಸ್ಗಳಾದ ಏನ್ ಮಾಡ್ಬೇಕು ಅನ್ನೋದು ಅಲ್ಲ, ಏನ್ ಮಾಡ್ಬೇಕು ಅಂತ ನಿಮ್ ಕಾನೂನಿನಿಂದ ಹೇಳಿ ನೋಡೋಣ. ಮಾನ್ಯತೆ ಅವಶ್ಯಕತೆ ಇಲ್ಲ ಸರ್. ಏನ್ ಮಾಡ್ಬೇಕು ಸೂಚನೆ ಕೊಟ್ಟು ನಾವು ಟ್ರಾನ್ಸಿಟಿವ್ ಒಂದು ಅಪ್ಲಿಕೇಶನ್ ಕೊಡ್ತೀವಿ. ಆಗಿಸ್ತೀವಿ ಅಂತ ಒಂದು ಅಪ್ಲಿಕೇಶನ್ ಕೊಡ್ರಿ. ಅದು ಸಾಗರ DFO ಹೇಳೋ ಅವಶ್ಯಕತೆ ಅವ್ರ ಬಾಯಿ ಬರಲಿ. ಯಾರು DFO ಯಾರ್ರಿ? ಭದ್ರಾವತಿ ತೋಟದಲ್ಲಿ ಬಿದ್ದಿರೋದು ಸರ್. ಬಿದ್ದಿರೋದಕ್ಕೆ ಜನ ಅರ್ಜಿ ಕೊಟ್ಟಿದ್ದಾರೆ ಸರ್. ಅವ್ರಿಗೆಲ್ಲ ಅವ್ರ ಕಸ್ಟಡಿಯಲ್ಲಿ ಇಟ್ಕೊಳ್ಳಕ್ಕೆ ಎಲ್ಲ ಪರ್ಮಿಷನ್ ಆಲ್ರೆಡಿ ಕೊಟ್ಟಾಗಿದೆ. ಅಂದ್ರೆ ಅರ್ಜಿ ಕೊಟ್ಟಿದ್ದಾರೆ ಸರ್. ಅದಕ್ಕೆ ಅವ್ರಿಗೆ ಕಳೆದು ಆ ಮರಗಳನ್ನ ಏನ್ ಗಾಳಿ ಬಿದ್ದಿದಾವೆ ಅದನ್ನ ಕಳೆದ್ಬಿಟ್ಟು ಸೇಫ್ ಕಸ್ಟಡಿ ಇಟ್ಕೊಳ್ಳಕ್ಕೆ ಅವ್ರಿಗೆ ಆಲ್ರೆಡಿ ಹೇಳಿದ್ವಿ. ಅವ್ರ ಜಾಗದಲ್ಲಿ ಸೇಫ್ ಆಗಿ ಇಟ್ಕೋಬಹುದು ಸರ್, ಇಟ್ಕೋಬಹುದು.
ನಮಗ್ ಅರ್ಜಿ ಕೊಟ್ಟಿದ್ದಾರಲ್ಲ ಆ ಅರ್ಜಿನ ತೋರಿಸ್ಬೋದು ಅವ್ರಿಗೆ, ನಾವ್ ಹೇಳ್ತೀವಿ. ಏನಪ್ಪ ಅಂದಿಲ್ಲ, ನೀವೇನು ನಾಳೆನೇ ಹೋಗಿರ್ತಾರೆ. ಸರ್ ಇಲ್ಲ ತಕ್ಷಣ ಹೋಗಿದೆ. ಈಗ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ ಮನೆ ಲೋಕಲ್ ಡಿಸಾಸ್ಟರ್, ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಅವರೇ ಇದ್ ಮಾಡಿ ಬಹಳ ತೊಂದರೆಲಿದ್ದಾರೆ, ಅಳ್ತಾ ಇದ್ದಾರೆ. ಬಿದ್ದೋಗಿದ್ದ ಅವರೇ ತಗೋಬಹುದು ತಾನೆ. ಅವ್ರ ಕಸ್ಟಡಿಯಲ್ಲಿ ನಮ್ಮಲ್ಲೂ ಅವ್ರ ಜಾಗದಲ್ಲಿ ಇರೋದಕ್ಕೆ ನಿಮಗೆ ಎಂತ ವಾಕ್ಯ? ಸರ್ ಇದು ಮತ್ತೆ ಕಂಪ್ಲೇಂಟ್ ಬರದೆ ಮಾಡೋದಕ್ಕೆ ನೀವು ಅಣ್ಣ ತಮ್ಮನ ಬಗ್ಗೆ ನೀವು ಯಾರು ಇದ್ರಿ? ಐ ವಾಂಟ್ ಟು ಆಸ್ಕ್. ಈಗ ಅವ್ರ ಮನೇಲಿ ಏನೋ ಆಗಿರುತ್ತೆ, ಅದ ನೀವ್ ಯಾರು ವ್ಯಾಖ್ಯಾನ ಮಾಡೋದು? ಅಲ್ಲ ಸರ್, ಪರ್ಮಿಷನ್ ಕೊಟ್ಟ ಆದ್ಮೇಲೆ ಅಲ್ಲ ನೀವ್ ಯಾರು ಅಂದ್ರೆ ಕಂಪ್ಲೇಂಟ್ ಇದ್ರೆ ನೀವು ಮಾಡ್ಕೊಳ್ಳಿ, ಕಂಪ್ಲೇಂಟ್ ಇಲ್ಲ ಅಂದ್ರೆ ನೀವ್ ಯಾರು? ಅದಕ್ಕೇನ್ ಪರ್ಮಿಷನ್? ಅದು ದಯವಿಟ್ಟು ನೀವು ಕ್ಲಿಯರ್ ಆಗಿ ಹೇಳ್ಬಿಟ್ರೆ, ಯಾಕಂದ್ರೆ ಮತ್ತೆ ನೊಂದಿದ್ದಾರೆ, ಇದನ್ನ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಕಟ್ ಆಗಿ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಸರ್ ಅವರು ಓನರ್ಶಿಪ್ ಗೆ ಅವ್ರದ್ದು ಆರ್ಟಿಸಿ ಬಳಸ್ಕೊಳ್ಳಕ್ಕೆ ಪರ್ಮಿಷನ್ ಕೊಡ್ತೀವಿ. ಗೊತ್ತೀರಾ? ಅದೇ ಅದಕ್ಕೆ ಬೇಕಾಗಿದೆ ಅಷ್ಟೇ. ಮಾನವೀಯತೆ ದೃಷ್ಟಿ ರೆಕಾರ್ಡ್ ಮಾಡ್ಕೊಂಡ್ರೆ ಒಳ್ಳೇದಲ್ಲ ಬಿಡಿ. ಒಳ್ಳೆಯ, ಯಾಕಂದ್ರೆ ಅಡಿಕೆ ಮರ ಹೋಗಿರ್ತಾರೆ, ಕಣ್ಣೀರ್ ಹಾಕ್ತಾರೆ. ಅಲ್ಲಿ ಸಿಬ್ಬಂದಿನ ಸ್ಥಳಕ್ಕೆ ಹೋಗಿ ಇವರೇ ಅರ್ಜಿ ತಗೊಳಕ್ಕೆ ಎಲ್ಲ ಹೇಳಿದ ದಿವಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಅದ್ ಮಾಡ್ಬೇಕು. ಅಲ್ಲ ಇದು ನೌಕರ ಮರಗಳು ಬಿದ್ದಂತ ಸಂದರ್ಭ, ಬಸ್ ಕಾಮು ತಂತಿ ಮೇಲೆಲ್ಲ ಬಿದ್ದು ಅದನ್ನೆಲ್ಲ ಕ್ಲೀನ್ ಮಾಡಕ್ಕೋದ ಅವ್ನು ಸತ್ತೋದ. ಅದಕ್ಕೆ ಪರಿಹಾರ ಕೊಟ್ಟು ಶ್ರದ್ಧಾಂಜಲಿ ಸಮರ್ಪಣೆ ಮಾಡೋದು ಅಷ್ಟೇ ಅಲ್ಲ, ನಾವು ಮಾಡ್ಬೇಕಾದಂತ ಕೆಲಸ ತುಂಬಾ ಇದೆ. ಈಗ ಅದನ್ನ ಅದನ್ನ ಅವ್ರು ಬರಲ್ಲ. ಸರ್ ನಾವು ಈಗ ಮುಂಜಾಗ್ರತೆಯಾಗಿ ಸರ್ ಮೆಸ್ಕಾಂ ಅವ್ರ ಜೊತೆಗೆ ನಾವು ನಮ್ಮ ಅರಣ್ಯ ಇಲಾಖೆಯವರು ಕೋಆರ್ಡಿನೇಷನ್ ಮೀಟಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಎಲ್ಲೆಲ್ಲಿ ಈ ತರದ ಆತಂಕ ಮರಗಳು ಇದಾವೆ ಅವನನ್ನು ಸಹ ಮಾರ್ಕ್ ಮಾಡಿ ನಮ್ಮ ಜಂಟಿ ಗ್ರೂಪ್ ಮಾಡಿ ನಾವು ಆಲ್ರೆಡಿ ಆರ್ಡರ್ ಕೊಟ್ಟಿದ್ದೀವಿ ಸರ್. ತೆಗಿತಾ ಇದ್ದಾರೆ ಸರ್ ಕೆಲವೊಂದತ್ರ ಇದ್ದಾಗ ಇನ್ನೂ ಎಲ್ಲಿದ್ದಾವ ಅವನು ಸಹ ನಾವು ನೋಟ್ ಮಾಡ್ತೀವಿ ಸರ್. 2 months ಬ್ಯಾಕ್, 1 ನಿಮಿಷ 2 months ಬ್ಯಾಕ್ ಯಾಕೆಂದ್ರೆ ಸ್ವರ್ಗದಿಂದಲೂ ಕರ್ಸ್ಕೊಂಡ್ರು, ಶಿಕಾರಿಪುರದಿಂದ ಕರ್ಸ್ಕೊಂಡ್ರು, ಎಲ್ಲಿ ಇಲ್ಲ ಆದಾಗ ನಾನು ಅದನ್ನ ಕಂಡಾನೆ ನಾನು ನೋಡಿದ್ದೀನಿ. ನೌಕರನೇ ಸಂತೋಷ ಅಲ್ಲ ಗೊತ್ತಾಯ್ತು, ಕೆಲಸ ಮಾಡ್ತಾರೆ. ಅವ್ರ ಕೆಲಸ ನಾವು ಶ್ಲಾಘನೆ ಕರೆಸಿದ್ರು ಸರ್ವೆ ಮಾಡೋದಕ್ಕೆ, ಅದು ನಿಮ್ಮ ಇದು ಚರ್ಚೆ ಆದಾಗ ಹೇಳ್ತೇವೆ. ಬಟ್ ನಾನು ಹೇಳೋದು ಈ ತರ ಇದ್ದಾಗ ನೋಡಿ, ನೀವು 3 ಜನ ಕುತ್ಕೊಂಡು ಸರಿ ತಗೊಳ್ಬೇಕಾದ್ರೆ ಈ ತರ ಗಡನೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಸರಿ ನಾವು ನೋಡ್ಕೋಬೇಕಾಗುತ್ತೆ. ಅದಕ್ಕೊಂದು ಸಲಹೆ ಅಂದ್ರೆ, ಇದು ಮಳೆಗಾಲ, ಎಲ್ಲಾ ಇಲಾಖೆಗಳು ಎಲ್ಲಾ ಊರುಗಳು ಎಲ್ಲಾ ಪಂಚಾಯತ್ ಸೊಲ್ಯೂಷನ್ ಬೇಕಾಗಲ್ಲ. ಪ್ರತಿ ಬಾರಿ ನಾವು ಮಾಡ್ತೇವೆ. ಈ ಬಾರಿ ಮುಂಚೆ ಮಳೆ ಆಗ್ತಾ ಇರೋದ್ರಿಂದ ಮುಂಚೆ ಜಾಬ್ ಮಾಡ್ಕೊಳ್ಬೇಕು. ಮಳೆಗಾಲ ತನಕ ಕಾಯ್ಬೇಡಿದ್ದು, ಜೂನ್ ತನಕ ಎಲ್ಲ ಕಾಯ್ತು. ಆಲ್ರೆಡಿ ನಾವು ಕೋಆರ್ಡಿನೇಷನ್ ಪರಿಸ್ಥಿತಿ ನಾವು ಅನುಭವಿಸಿದ್ದೀವಿ, ಅದಕ್ಕೋಸ್ಕರ ಹೇಳ್ತೀವಿ. ಸರಿ ಈಗ ಮಾಡ್ಬೋದು ನಾವು. ಅದನ್ನ ಹೇಳ್ತಾ ಇದ್ದೀವಿ. ಒಂದಷ್ಟು ಕಟ್ ಮಾಡಿದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗುರುತಿಸಿ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಿದ್ದು ಬಹಳ ಜನ ಸಾಯ್ತಾರೆ. ಯಾಕಂದ್ರೆ ನಾವು ಊರಿಗೆ ಹೋಗ್ಬೇಕಂದ್ರೆ ಪ್ಲಾಂಟೇಶನ್ ಹೋಗ್ಬೇಕು, ಹೆಂಗ್ ಹೋಗ್ಬೇಕು? ಆದ್ರಿಂದ ಬೇರೆ ಮರಗಳೆಲ್ಲ ಸುಖದ ಕೊಡೋದಿಲ್ಲ, ಅಪೇಕ್ಷ ಬೇರೆ ಮೇಲಕ್ಕೆ ಬಿಡ್ತದೆ, ಸಾಮಾನ್ಯ ಗಾಳಿ ಹೋಗ್ತದೆ. ಅದನ್ನ ನಾವು ಜನರಲೈಸೇಷನ್ ಮಾಡಿ ಕೊಡೋದು, ಕಟ್ ಮಾಡಿ ಹಾಕೋತ ನೀವು ಕಳಿಸಿದ್ದೀವಿ ಸರ್. ಓಕೆ, ನಿನ್ನೆ ಅಪ್ಪ ಆಗಿದೆ ಸರ್. ರೆಡಿ ಸ್ಟಾರ್ಟ್ ಮಾಡಿ ಕೆಲವು ಹಂತದಲ್ಲಿ ನಿಮ್ಮ ಪ್ಲಾಂಟೇಶನ್ ಡಿಸಿ ಅವರನ್ನ ನೋಡಿ ನೀವು ಹ್ಯಾಂಡ್ ತಗೊಳ್ಬೇಕು. ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ಸಂಸ್ಥೆಗಳಿಗೆ ಫೀಸ್ ಕೊಟ್ಟಿದ್ದೀವಿ ಆ ಪಟ್ಟಿಯನ್ನು ಆಲ್ರೆಡಿ ಮಾಡಿದ್ದೀವಿ. ಸೊ ಅದರ ಯೂಸ್ ಇಲ್ಲ ಅಂತ ಹೇಳಿದ್ರೆ ರೆವಿನ್ಯೂ ತೆಗೆದುಕೊಳ್ಳುವಂತ ಯೂಸ್ ಅಂದ್ರೆ ಯಾವುದಕ್ಕೆ ಯೂಸ್ ಸರ್? ಅಲ್ಲ ಫೀಸ್ ಮಾಡ್ತಾರೆ. ಸೊ ಹಾಗಾಗಿ ಮಾಡಿ ಸಂತೋಷ, ನಮಗೆ ಖುಷಿ. ಬಟ್ ನಾನ್ ಹೇಳೋದು ಇದು ಓನರ್ಶಿಪ್ ಕಳ್ಕೋಬೇಡಿ, ಓನರ್ಶಿಪ್ ಕಳ್ಕೋಬೇಡಿ. ನಾವೇನೋ ಹೇಳ್ತೀವಿ, ನೀವೇನೋ ಹೇಳ್ತೀರಿ, ಸ್ಟಾರ್ಟ್ ಮಾಡಿ, ನಾವು ಸಂತೋಷ ಪಡ್ತೀವಿ. ನಮ್ ಕಂದಾಯ, ಯಾಕಂದ್ರೆ ಈಗ ನಿಮ್ದು SIT ಅಲ್ಲಿ ಮರ 100 ಮರ ಒಂದೇ ಟೈಮ್ ಇಷ್ಟಿದ್ರೆ ಅದು ಫಾರೆಸ್ಟ್. ಆದ್ರೆ ಆ ರೀತಿಯಲ್ಲಿ ಅದು ಹೋಗೋದ್ ಬೇಡ ಅಂತ ನನಗೆ ಹೇಳ್ತಾರೆ. ಆ ಭಯ ಶಾಸ್ತ್ರಗಳೆಲ್ಲ ಹೀಗೆ ಮಾಡಿರ್ತೀವಿ ಅನ್ನೋ ಇನ್ಸ್ಟ್ರಕ್ಷನ್ ಉಂಟಾ ಸರ್ಕಾರ ಕಡೆ? ಇಲ್ಲ ಸರ್, ಅದು ವೇಕೆನ್ಸಿ ಎಲ್ಲ ಅದಿದ್ರೆ ಹೇಳಿ. ಇಲ್ಲಿದ್ರೆ ಬೇರೆ ತಾಲೂಕಿಂದ ಕಬೀರ್ ಅಂತ ತಾಲೂಕು ಏನಿದೆ ಆ ತಾಲೂಕಿನ ಇಲ್ಲಿ ಒಬ್ಬರನ್ನ ಕಳಿಸೋದಕ್ಕೆ ವ್ಯವಸ್ಥೆ ಮಾಡಬೇಕು ಸರ್.
ಅದಾಗುತ್ತೆ. ಅವ್ರ ಮನೆ ತಾನೇ ಬಂದು ಜಾಯ್ನ್ ಆಗಿದ್ದಾರೆ ಸರ್ ತಾಲೂಕಿಗೆ ಕಳಿಸ್ಬಿಟ್ಟು.